ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ ಮಿಂಚು. ಕಮೇನ್. ಹಲೋ ಸರ್. ಓಹ್ ಪ್ರದೀಪ್, ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಿ ಜಗದೀಶ್? ಫೈನ್. ಸರ್ ಬ್ಯುಸಿ ಇದ್ರಿ ಅನ್ಸುತ್ತೆ. ಏನಿಲ್ಲ ಪ್ರದೀಪ್, ಪ್ರೊಸೀಡಿಂಗ್ ಶುರು ಆಗ್ತಿದೆಯಲ್ಲ, ಲಾಸ್ಟ್ ಮಿನಿಟ್ ಪ್ರಿಪರೇಷನ್ಸು. ಸರ್ ನಾನು ಅವತ್ತೇ ಹೇಳಿದ್ನಲ್ಲ, ಡಿ ಕೆ ತನ್ನ ಮೇಲಿದ್ದ ಬ್ಯಾನನ್ನು ಲಿಫ್ಟ್ ಮಾಡಿಸ್ಕೊಂಡಿದ್ದಾನೆ. ಇನ್ನು ಮುಂದೆ ರಾಜೀವನ್ ಕೇಸನ್ನು ಕೋರ್ಟಲ್ಲಿ ಅವನೇ ವಾದ ಮಾಡ್ತಾನೆ. ಇವತ್ತು ಅಫಿಷಿಯಲ್ ಆಗಿ ಅವನ ಬ್ಯಾನ್ ಲಿಫ್ಟ್ ಆಗಿರೋದ್ರ ಬಗ್ಗೆ ಕಮ್ಯುನಿಕೇಷನ್ ಕೂಡ ಬಂದಿದೆ. ಅದಕ್ಕೋಸ್ಕರ ಸಾಕಷ್ಟು ಹಣ ಪ್ರಭಾವ ಎಲ್ಲ ಖರ್ಚು ಮಾಡಿದ್ದಾನೆ ಸರ್. ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ ಅಷ್ಟೇ. ಡಿ ಕೆಗೆ ಹೆದರ್ಕೋಬೇಕಾದ ಅವಶ್ಯಕತೆ ಇಲ್ಲ ಪ್ರದೀಪ್. ಡಿ ಕೆ ಏನು ಮಾಡಿದ್ರೂ ಕೋರ್ಟಿನ ದೃಷ್ಟಿಕೋನನ ಬದಲಾಯಿಸೋಕ್ಕಾಗೋದಿಲ್ಲ. ಕೋರ್ಟ್ ನೋಡೋದು ಸತ್ಯನ ಮಾತ್ರ. ಸರ್, ಇದುವರೆಗೂ ನಾನು ನನಗೆ ತಿಳಿದು ಬಂದ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಹೇಳಿದ್ದೀನಿ. ಮುಂದೆ ಕೂಡ ಕಾಲಕ್ಕೆ ನನಗೆ ಗೊತ್ತಾಗೋ ಇನ್ಫಾರ್ಮೇಷನನ್ನು ನಿಮ್ಮ ಆಫೀಸಿಗೆ ಪಾಸ್ ಆನ್ ಮಾಡ್ತೀನಿ. ಆದರೆ ಸರ್, ನಾನು ಕೋರ್ಟಲ್ಲಿ ಮಾತ್ರ ಡಿ ಕೆ ಜೊತೆಯಲ್ಲೇ ಇರಬೇಕಾಗತ್ತೆ. ಅದು ಅವನು ನಂಬಿಸೋದಕ್ಕೆ ಮಾತ್ರ. ಆದರೆ ನೀವು ಮಾತ್ರ ಅಪಾರ್ಥ ಮಾಡ್ಕೊಳ್ಬಾರ್ದು. ನೀವು ಇಷ್ಟೆಲ್ಲ ವಿವರಣೆ ಕೊಡೋ ಅಗತ್ಯ ಇಲ್ಲ ಪ್ರದೀಪ್. ನನಗೆ ಅರ್ಥ ಆಗತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ರಿಸ್ಕ್ ತೊಗೊಂಡು ಡಿ ಕೆನ ಎದುರು ಹಾಕ್ಕೊಂಡು ಕೇಸಿಗೆ ಸಂಬಂಧಪಟ್ಟ ಹಾಗೆ ತುಂಬ ಮುಖ್ಯವಾದ ವಿಚಾರಗಳನ್ನ ನಮಗೆ ಕೊಡ್ತಾ ಇದ್ದೀರಿ. ನೀವು ನಮಗೆ ಇಷ್ಟು ಸಹಾಯ ಮಾಡ್ತಾ ಇರೋದೇ ಹೆಚ್ಚು. ಇಲ್ಲ ಸರ್, ನಾಟ್ ಎಟ್ ಆಲ್. ನಾನು ನನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ನೀವೇ ಅಲ್ವಾ ಸರ್ ಕಾರಣ. ಅವತ್ತು ನೀವು ನನಗೆ ಬುದ್ಧಿ ಹೇಳದೇ ಇದ್ದಿದ್ದರೆ ನಾನು ಯಾವತ್ತೂ ಇದನ್ನು ಅರ್ಥನೇ ಮಾಡ್ಕೊಳ್ತಾ ಇರಲಿಲ್ಲ ಸರ್. ಹಣದ ಹಿಂದೆ ಬಿದ್ದು ನನ್ನ ಮೊರೆಯಲ್ನೆಲ್ಲ ಕಳ್ಕೊಂಡು ಬಿಟ್ಟಿದ್ದೆ ನಾನು. ಆದರೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಬದಲಾವಣೆಗೆ ಕಾರಣ ಆಗಿದ್ದೀರಾ. ಥ್ಯಾಂಕ್ ಯು ಸರ್. ಪ್ರದೀಪ್, ನೀವು ಇಲ್ಲಿಗೆ ಬರ್ತಾ ಹೋಗ್ತಿರೋದು ಟೀಕೆ ಗೊತ್ತಿಲ್ಲ ತಾನೇ? ಗೊತ್ತಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಡಿ ಕೆ ಮೆಥಡ್ಸ್ಗಳೆಲ್ಲ ಗೊತ್ತು. ಅವನು ಕಣ್ಣು ತಪ್ಪಿಸಿ ಬರೋದು ಏನು ಕಷ್ಟ ಅಲ್ಲ. ಯಾವುದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ ಪ್ರದೀಪ್. ಯೋಚನೆ ಮಾಡಿಬಿಡಿ ಸರ್. ಐ ನೋ ಹೌ ಟು ಮ್ಯಾನೇಜ್ ಡಿ ಕೆ. ಸೊ ನಾನೇನು ಬರ್ತೀನಿ ಸರ್. ಥ್ಯಾಂಕ್ ಯು. ಗೆಲುವು ನಿಮ್ಮದೇ ಆಗಲಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್ ಪ್ರದೀಪ್. ಬಾಯ್ ಜಗದೀಶ್. ಬಾಯ್. ಬಾಯ್. ಸಿ. ಪ್ರದೀಪ್ ಡಿ ಕೆನ ಔಟ್ಸ್ಮಾರ್ಟ್ ಮಾಡ್ತಿದ್ದಾನೆ ಅಂತ ಅನಿಸುತ್ತಾ ನಿಮಗೆ? ಪ್ರದೀಪ್ ಬಗ್ಗೆ ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ ಜಗದೀಶ್. ಡಿ ಕೆ ಪ್ರದೀಪ್ನ ತುಂಬ ನಂಬ್ತಾನೆ. ಎಲ್ಲ ವಿಷಯಗಳನ್ನೂ ಅವನ ಹತ್ರ ಶೇರ್ ಮಾಡ್ಕೊಳ್ತಾನೆ. ಎಲ್ಲಿ ನಂಬಿಕೆ ಇರುತ್ತೋ ಅಲ್ಲಿ ಮೋಸ ಮಾಡೋದು ಬಹಳ ಸುಲಭ ಜಗದೀಶ್. ಪ್ರದೀಪ್ ಬಂದು ನಮಗೆ ಸಹಾಯ ಮಾಡ್ತಿರೋದು ಒಳ್ಳೆಯದೇ ಆಯ್ತಲ್ಲ. ಪೊಲೀಸ್ನವರು ಮೊಬೈಲ್ ಸೀಸ್ ಮಾಡಿದ್ಮೇಲೆ ಅದು ರಾಜೀವನ ವಿರುದ್ಧ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಆಯಿತು. ಈ ಡಿ ಕೆ ಮೊಬೈಲ್ ಬಗ್ಗೆ ಏನೋ ಮಾಡ್ತಾನೆ ಅಂತ ನನಗೆ ಅನುಮಾನ ಇತ್ತು. ಆದರೆ ಎಕ್ಸಾಕ್ಟಾಗಿ ಏನು ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಇದರ ಬಗ್ಗೆ ಡಿ ಕೆ ಏನು ಅಂತ ತಿಳ್ಕೊಳ್ಳೋದು ಇಟ್ ವಾಸ್ ಇಂಪಾಸಿಬಲ್. ಬಟ್ ಪ್ರದೀಪ್ ಬಂದು ಮೊಬೈಲ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದು ಎಷ್ಟು ಹೆಲ್ಪ್ ಆಯ್ತಲ್ಲ. ಈಗ ನಮ್ಮ ಆರ್ಗ್ಯುಮೆಂಟ್ಸ್ ಎಲ್ಲ ಮೊಬೈಲ್ ಮೇಲೆ ಬೇಸ್ ಆಗಿರುತ್ತೆ. ಪ್ರದೀಪ್ ಈಸ್ ಆಫ್ ಗ್ರೇಟ್ ಹೆಲ್ಪ್ ಟು ಅಸ್. ಈ ಕೇಸ್ ಮುಗಿದ ಮೇಲೆ ಪ್ರದೀಪ್ ನನ್ನ ಹತ್ರ ಅಸೋಸಿಯೇಟ್ ಆಗಿರೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾನು ಅವರನ್ನ ನನ್ನ ಆಫೀಸ್ಗೆ ಅಸೋಸಿಯೇಟಾಗಿ ಕರ್ಕೋತಾ ಇದ್ದೀನಿ. ಬಹುಶಃ ನಮ್ಮ ಗುರುಗಳಿಗೆ ನಾನು ಕೊಡಬಹುದಾದ ಗುರುದಕ್ಷಿಣೆ ಅಂದರೆ ಇದೊಂದೇ. ಹಲೋ ಡಿ ಕೆ. ಹಲೋ ರಾಜೀವ್,
ಇನ್ನೇನು ಕೋರ್ಟ್ ಪ್ರೊಸೀಡಿಂಗ್ ಶುರು ಆಗೋದ್ರಲ್ಲಿದೆ. ನೀನು ನನಗೆ ಮಾಡಿದ್ದ ಪ್ರಾಮಿಸನ್ನು ನಾನು ನೆನಪು ಮಾಡೋದಕ್ಕೋಸ್ಕರ ಬಂದೆ. ನನ್ನ ಪ್ರಾಮಿಸ್ ನನಗೆ ನೆನಪಿದೆ ಡಿ ಕೆ. ನನ್ನ ಬಿಡುಗಡೆ ಆಗಿದ್ದ ದಿನನೇ ನಿನ್ನ ಪೇಮೆಂಟ್ ನಿನಗೆ ಸಿಗುತ್ತೆ. ಗುಡ್. ಈ ಕೇಸ್ಗೋಸ್ಕರ ನನ್ನನ್ನು ನಾನು ಓವರ್ ಸ್ಟ್ರೆಚ್ ಮಾಡ್ಕೊಂಡು ಕೆಲಸ ಮಾಡಿದೆ. ಎಲ್ಲ ವಿಷಯನೂ ಡೀಟೇಲಾಗಿ ಸ್ಟಡಿ ಮಾಡಿ ಯಾವ ಲೂಪ್ ಹೋಲ್ಸು ಇಲ್ಲದ ಹಾಗೆ ಕೇಸ್ನ ಫುಲ್ ಪ್ರೂಫ್ ಮಾಡಿದೆ. ನಿನ್ನ ಎಫರ್ಟ್ಸ್ ಬಗ್ಗೆ ನನಗೆ ನಂಬಿಕೆ ಇದೆ. ನಾನು ಬಿಡುಗಡೆ ಆಗೇ ಆಗ್ತೀನಿ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಈ ಕೇಸ್ಗೋಸ್ಕರ ನೀವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಿ ಅಂತ ಪ್ರದೀಪ್ ಹೇಳಿದ್ದಾರೆ. ರಾಜೀವ್, ನೀನು ತುಂಬ ಸ್ಮಾರ್ಟ್ ಅಂತ ನನಗೆ ಗೊತ್ತು. ನಿನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನನ್ನನ್ನು ಔಟ್ಸ್ಮಾರ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಲೆಟ್ ಮಿ ವಾರ್ನ್ ಯು, ನೀನು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಿನ್ನನ್ನು ಬಿಡುಗಡೆ ಮಾಡೋದಕ್ಕೆ ಕೋರ್ಟ್ ಕಣ್ಣಿಗೆ ಏನು ಕಾಣಬೇಕೋ ಅದು ಮಾತ್ರ ಕಾಣೋ ಹಾಗೆ ಮಾಡಿದ್ದೀನಿ. ಯಾವುದು ಕಾಣಿಸ್ಬಾರ್ದೋ ಅದನ್ನು ಮರೆ ಮಾಡಿದ್ದೀನಿ. ಯಾವ ವಿಚಾರನ ಯಾವ ಬಣ್ಣದಲ್ಲಿ ತೋರಿಸ್ಬೇಕೋ ಆ ಬಣ್ಣ ಪ್ರತಿಫಲಿಸೋ ಹಾಗೆ ಮಾಡಿದ್ದೀನಿ. ನೀನು ನನ್ನನ್ನು ಚೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಮರ್ತು ಬಿಡು. ರಂಗಸ್ವಾಮಿಯಿಂದ ತರಿಸ್ಕೊಂಡ್ರ ಮೊಬೈಲ್ ನನ್ನ ಹತ್ರನೇ ಇದೆ. ನೀನೇನಾದರೂ ಆಟ ಆಡಿದ್ರೆ ಯಾವ ಎವಿಡೆನ್ಸ್ ನಿನ್ನ ಪರವಾಗಿದೆಯೋ ಅದನ್ನೆಲ್ಲ ನಿನ್ನ ವಿರುದ್ಧವಾಗಿ ತಿರುಗಿಸ್ಬಲ್ಲೆ, ನೆನಪಿರಲಿ. ಡಿ ಕೆ, ನಿನ್ನಂಥವ್ರಿಗೆ ಮೋಸ ಮಾಡೋದು ಅಸಾಧ್ಯ. ಒಂದು ವೇಳೆ ನಾನು ನಿನಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿನಗೆ ಕೊಡಬೇಕಾಗಿರೋ 50 ಕೋಟಿ ಜೊತೆ ಉಳಿದ ಹಣಕ್ಕೂ ರಿಸ್ಕ್ ತಗೋಬೇಕಾಗತ್ತೆ. ಅದು ನನಗೆ ಗೊತ್ತು. ಹಾಗಾಗಿ ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಾನು ನಿನಗೆ ಕೊಡಬೇಕಾಗಿರೋ ಫೀಸ್ ಬಗ್ಗೆ ನೀನು ಇನ್ಸೆಕ್ಯೂರ್ ಆಗೋ ಅವಶ್ಯಕತೆಯೂ ಇಲ್ಲ. ಗುಡ್. ನಮ್ಮಿಬ್ಬರದ್ದು ಜೆಂಟಲ್ಮೆನ್ಸ್ ಅಗ್ರಿಮೆಂಟ್. ನೀನು ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಗುರಿ ನಿನ್ನನ್ನು ಬಿಡುಗಡೆ ಮಾಡಿಸೋದು. ಸಿಮಿಲರ್ಲಿ ನಿನಗಿರೋ ಒಂದೇ ಆಪ್ಷನ್ ಅಗ್ರಿಮೆಂಟ್ ಪ್ರಕಾರ ನಡ್ಕೊಳ್ಳೋದು. ಸೊ ಗುಡ್ ಲಕ್ ಟು. ಥ್ಯಾಂಕ್ ಯು. ರೈಟ್. ದಾಕ್ಷಾಯಿಣಿ, ನ್ಯೂಸ್ ಪೇಪರ್ ನೋಡಿದೆ ನಾನು ಓದೋದು ಯೂಶುವಲಾಗಿ. ಬೆಳಿಗ್ಗೆ ಮೊದಲು ಪೇಪರ್ ಓದೋದೇ ನೀವು. ನನ್ನ ಕೈಗೆ ಪೇಪರ್ ಸಿಗೋದು ಮಧ್ಯಾಹ್ನದ ಮೇಲೆ. ನನಗೊಳ್ಳೆ ಕೇಳ್ತಿರಲ್ಲ ನೀವು. ದಾಕ್ಷಾಯಿಣಿ, ಎಷ್ಟು ಸಲ ಹೇಳಿದ್ದೀನಿ ನಿನಗೆ ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲೇ ಇರಬೇಕು ಅಂತ. ಪೇಪರ್ನ ನೀವೇ ಎಲ್ಲೋ ಇಟ್ಬಿಟ್ಟು ಈಗ ನನ್ನ ಮೇಲೆ ರೇಗಾಡಿದ್ರೆ ಹೇಗ್ರಿ? ಅಪ್ಪಾಜಿ ತಗೊಳ್ಳಿ, ನ್ಯೂಸ್ ಪೇಪರ್ ಹೊರಗಡೆ ಲಾನ್ನಲ್ಲೇ ಬಿಟ್ಬಿಟ್ಟಿದ್ರಿ. ಓಹ್, ನೋಡಿದೆ ಸರಿಯೋ? ಇವ್ರ ವಸ್ತುಗಳನ್ನು ಎಲ್ಲೆಲ್ಲೋ ಇಟ್ಬಿಟ್ಟು ನನ್ನ ಮೇಲೆ ರೇಗಾಡ್ತಾರೆ. ಯಾವಾಗಲೂ ಹೀಗೆ ಇವರು. ನೋಡ್ರಿ, ಇನ್ಮೇಲೆ ನಿಮ್ಮ ಪೇಪರು, ನಿಮ್ಮ ಕನ್ನಡಕ, ನಿಮ್ಮ ವಸ್ತುಗಳು ಅದಕ್ಕೆ ನೀವೇ ಜವಾಬ್ದಾರರು. ನನಗೆ ಕೇಳಕ್ಕೆ ಬರಬಾರ್ದು ನೀವು. ಈಗ ನೀನೇನಾದರೂ ನ್ಯೂಸ್ ಪೇಪರ್ ಹುಡುಕಿ ತಂದು ನಾನು ಕೊಟ್ಟೇನೋ? ಸರಿಯೂ ತಂದು ಕೊಟ್ಟಿದ್ದು. ಯಾಕೆ ಸುಮ್ಮನೆ ವಾದ ಮಾಡ್ತಿರ್ತಿ? ಸರಿ, ಇನ್ನೊಂದು ಸಲ ಏನಾದರೂ ಇಂಥದ್ದು ಹುಡುಕೊಡು ಅಂತ ನನ್ನ ಹತ್ರ ಕೇಳಿ, ಆಗ ಹೇಳ್ತೀನಿ. ಅಪ್ಪಾಜಿ, ಅಮ್ಮ, ನೀವಿಬ್ರು ಯಾಕೆ ಚಿಕ್ಕ ಮಕ್ಳು ಹಂಗೆ ಜಗಳ ಆಡ್ತಾ ಇದ್ದೀರಾ? ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್. ಏನು ಬೆಳಗ್ಗೆ ವಾಕ್ ಸಮರ ಶುರು ಮಾಡಿಬಿಟ್ಟಿದ್ದೀರಾ? ಅಲ್ಲಯ್ಯ, ಬೆಳಗ್ಗೆ ನ್ಯೂಸ್ ಪೇಪರ್ ಎಲ್ಲಿ ಅಂತ ಕೇಳಿದ್ರೆ ಸಿಡುಕ್ತಾಳೆ ನೋಡಿ ನನ್ನ ಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅದಕ್ಕೆ. ಚಿತ್ತು, ಈ ನ್ಯೂಸ್ ನೋಡಿದೇನೋ? US ಬೇಸ್ಡ್ ಒಂದು ಕಂಪನಿ ಟೆಕ್ಸಾಸ್ ಇಂಟರ್ನ್ಯಾಷನಲ್ ರಿಫೈನರೀಸ್ ಅಂತ ನಮ್ಮ ದೇಶದಲ್ಲಿ ರಿಫೈನರೀಸ್ ಆರಂಭ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ದೇಸಾಯಿ ಕೂಡ ಈ ವಿಷಯ ಮಾತನಾಡ್ತಾ ಇದ್ರು ನನ್ನ ಹತ್ರ. ಹೌದಾ? ಹಾಂ, ನೋಡಿಲ್ಲಿ ಈ ವೈದೇಹಿ ನದಿ ಇದೆಯಲ್ಲ, ಅದರ ತಟ ಪ್ರದೇಶದಲ್ಲಿ ಆಯಿಲ್ ಡೆಪಾಸಿಟ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. US ಬೇಸ್ಡ್ ಕಂಪನಿ ಒಂದು ಅಲ್ಲಿ ರಿಫೈನರೀಸ್ ಆರಂಭ ಮಾಡೋದಕ್ಕೆ ಆಲೋಚನೆ ಮಾಡ್ತಾಯಿದ್ದಾರೆ.
ಇಂಡಿಯನ್ ಇನ್ವೆಸ್ಟರ್ಸನ್ನು ಕೂಡ ಈ ಪ್ರಾಜೆಕ್ಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇನ್ವೈಟ್ ಮಾಡಿದ್ದಾರೆ. ನಮ್ಮ ದೇಸಾಯರಿದ್ದಾರಲ್ಲ, ಅವ್ರಿಗೂ ಕೂಡ ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬ ಆಸಕ್ತಿ ಇದ್ದಾಗಿದೆ. ಜಗದೀಶ, ನಾವು ನಮ್ಮ ಇಂಡಸ್ಟ್ರಿಯನ್ನು ಡೈವರ್ಸಿಫೈ ಮಾಡಿ ಈ ಪ್ರಾಜೆಕ್ಟಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬಾರ್ದು? ಈ ರಿಫೈನರಿಲಿ ಇನ್ವೆಸ್ಟ್ ಮಾಡೋದು ಒಳ್ಳೆ ಐಡಿಯಾ ಅಲ್ಲ ಅನ್ಸುತ್ತೆ ಡ್ಯಾಡ್. ಯಾಕಯ್ಯ? ಒಳ್ಳೆ ಪ್ರಾಜೆಕ್ಟ್ ಥರ ಕಾಣುತ್ತೆ, ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಇಲ್ಲ ಡ್ಯಾಡ್, ಈಗ ಚಿತ್ತು ಮಾಡ್ತಿರೋ ರಿಸರ್ಚ್ ಕಮರ್ಷಿಯಲಾಗಿ ಇಂಪ್ಲಿಮೆಂಟ್ ಆದರೆ ಕನ್ವೆನ್ಷನಲ್ ಎಕ್ಸ್ಟ್ರಾಕ್ಷನ್ ಪ್ರೊಸೆಸ್ ಎಲ್ಲ ಕುಸಿದು ಬೀಳುತ್ತೆ. ಸಾವಿರಾರು ಕೋಟಿ ಹಣ ಕೊಲ್ಯಾಪ್ಸ್ ಆಗುತ್ತೆ. ಹೌದು ಪಾಪ, ಈಗ ಪೆಟ್ರೋಲ್ ಬೆಲೆ ಹತ್ತತ್ರ 60 ರೂಪಾಯಿ ಆಗಿದೆ. ನಮ್ಮ ರಿಸರ್ಚ್ ಕಮರ್ಷಿಯಲ್ ಆಗಿ ಇಂಪ್ಲಿಮೆಂಟ್ ಆದರೆ 20-25 ರೂಪಾಯಿಗೆ ಇಳಿಯುತ್ತೆ. ಆಗಲೇ ನಮ್ಮ ಫೀಲ್ಡ್ ವರ್ಕ್ ಎಲ್ಲ ಮುಗಿದಿದೆ, ಯೂನಿಟ್ಸ್ ಆರ್ಗನೈಸ್ ಆಗೋದಷ್ಟೇ ಉಳ್ಕೊಂಡಿರೋದು. ಒಂದು ಸಲ ನಮ್ಮ ಪ್ರೊಸೆಸಿಂಗ್ ಯೂನಿಟ್ಸ್ ಕೆಲಸ ಶುರು ಮಾಡಿದ್ರೆ ಕನ್ವೆನ್ಷನಲ್ ಆಯಿಲ್ ಪ್ರೊಸೆಸಿಂಗ್ ಯೂನಿಟ್ಸ್ ಎಲ್ಲ ಬಾಗಿಲು ಹಾಕೋತವೆ. ನೆಲದಿಂದ ಪೆಟ್ರೋಲ್ ತೆಗಿಬೇಕು ಅಂತಂತಂದರೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗುತ್ತೆ, ಸ್ಕಿಲ್ಡ್ ಲೇಬರ್ಸ್ ಬೇಕಾಗ್ತಾರೆ, ಟೆಕ್ನಾಲಜಿ ಬೇಕಾಗುತ್ತೆ. ಆದರೆ ನಮ್ಮ ಪ್ರೋಸೆಸ್ಸಲ್ಲಿ ಗಿಡದಿಂದ ಸುಲಭವಾಗಿ ಪೆಟ್ರೋಲ್ ಪಡಿಬಹುದು. ಇದರಿಂದ ಜನಕ್ಕೂ ಹೊರೆ ಆಗಲ್ಲ, ನಿರಂತರವಾಗಿ ಸುಲಭವಾಗಿ ಪೆಟ್ರೋಲ್ ಸಿಗ್ತಾನೇ ಇರುತ್ತೆ. ಇದರೆಲ್ಲದರಿಂದ ರಿಫೈನರಿ ಫೀಲ್ಡಲ್ಲಿ ರೆವಲ್ಯೂಷನ್ ಆಗುತ್ತೆ ಪಾಪ. ಅದಕ್ಕೆ ದೇಸಾಯಿ ಅವ್ರಿಗೆ ಇದರಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಡ್ಯಾಡ್. ಹೇಗಿದ್ರೂ ಕನ್ವೆನ್ಷನಲ್ ಕ್ರೂಡ್ ಆಯಿಲ್ ರಿಫೈನರಿ ಸಿಸ್ಟಮು ಕೊಲ್ಯಾಪ್ಸ್ ಆಗೋದಂತೂ ಖಂಡಿತ. ಪಾಪ, ನೀವು ದೇಸಾಯಿ ಅಂಕಲ್ ಹತ್ರ ನಾನು ಹೇಳಿದ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಹೇಳಬೇಡಿ. ಬೇರೆ ಯಾವುದಾದ್ರೂ ಕಾರಣ ಹೇಳಿ ಇನ್ವೆಸ್ಟ್ ಮಾಡಬೇಡಿ ಅಂತ ಕನ್ವಿನ್ಸ್ ಮಾಡಿ. ಗೊತ್ತಲ್ಲ, ನಮ್ಮದು ಮೊದಲೇ ಸೀಕ್ರೆಟ್ ಪ್ರಾಜೆಕ್ಟ್. ಇಲ್ಲಯ್ಯ, ಇದ್ರ ಬಗ್ಗೆ ಎಲ್ಲ ನಾನು ಅವ್ರ ಹತ್ರ ಏನು ಹೇಳೋದಕ್ಕೆ ಹೋಗಲ್ಲ. ಬೇರೆ ಏನಾದರೂ ಕಾರಣ ಕೊಟ್ಟು ಇನ್ವೆಸ್ಟ್ ಮಾಡಬೇಡಿ ಅಂತ ಹೇಳ್ತೇನೆ. ಸರಿಯೋ, ಎಲ್ಲರೂ ಕರಿಯಮ್ಮ, ಆರತಿ ಮಾಡ್ತೀನಿ. ಜಗದೀಶ ಇಲ್ಲಿ? ನನಗೂ ಗೊತ್ತಿಲ್ಲಮ್ಮ. ಯಾರಿಗೂ ಹೇಳಿದೆ ಎಲ್ಲಿಗಮ್ಮ ಹೋದ ಈ ಜಗದೀಶ? ಸರಿಯೋ, ಒಂದ್ಸತಿ ಭಾವಂಗೆ ಫೋನ್ ಮಾಡೋ. ಎಲ್ಲಿಗೆ ಹೋಗಿದ್ದೆ? ಕೋರ್ಟಿಗೆ ತೊಗೊಂಡು ಹೋಗೋಕ್ಕೆ ಕೆಲವು ಡಾಕ್ಯುಮೆಂಟ್ಸ್ ಬೇಕಿತ್ತು, ಆಫೀಸ್ ಲಾಕರಲ್ಲಿ ಇಟ್ಟಿದೆ, ಅದನ್ನು ತರೋಣ ಅಂತ ಹೋಗಿದ್ದೆ. ಆರತಿ ಮಾಡ್ತೀನಿ. ಹೊರಡೋಣ ಜಗದೀಶ. ಸರಿ ಡ್ಯಾಡ್. ಅಂದಹಾಗೆ ದೀಕ್ಷಿತರ ಆಫೀಸ್ಗೆ ಕೋರ್ಟ್ಗೆ ಹೋಗೋಣವಾ ಅಥವಾ ನೇರ ಕೋರ್ಟ್ಗೆ ಹೊಟ್ಟೋಗೋಣವಾ? ನೇರವಾಗಿ ಕೋರ್ಟ್ಗೆ ಬರೋಕ್ಕೆ ಹೇಳಿದ್ದಾರೆ ದೀಕ್ಷಿತರು. ಸರಿ, ಹಾಗಾದರೆ ಅವ್ರು ಎಲ್ಲಿದ್ದಾರೆ ಅಂತ ಒಂದು ಸಲ ನೀವು ಕೇಳಿಬಿಡು. ಹಾಂ ಡ್ಯಾಡ್. ಹಲೋ ಸರ್, ನಾನು ಜಗದೀಶ್. ಎಲ್ಲಿದ್ದೀರಿ ಸರ್? ಓ ಸರಿ, ಓಕೆ ಸರ್, ಥ್ಯಾಂಕ್ ಯು. ಓಕೆ ಡ್ಯಾಡ್, ದೀಕ್ಷಿತರು ಕೋರ್ಟ್ನಲ್ಲೇ ಇದ್ದಾರಂತೆ, ನಮ್ಮನ್ನು ಅಲ್ಲಿಗೆ ಬರೋಕ್ಕೆ ಹೇಳಿದ್ರು. ಓಕೆ, ಹೊರಡೋಣ ಹಾಗಾದರೆ. ದಕ್ಷಿಣಿ ನಾವು ಬರ್ತೀವಿ. ರೀ, ಕೋರ್ಟಿಗೆ ನಾನು ಬರ್ತೀನಿ ರೀ. ನೀನು ಯಾಕೆ ದಕ್ಷಿಣಿ? ನಾನು ಜಗದೀಶ ಹೋಗ್ತಿದ್ದೀವಲ್ಲ. ಇವತ್ತಿಂದ ಕೇಸ್ ಶುರುವಾಗ್ತಾ ಇದೆ. ಮನೇಲೇ ಇದ್ದರೆ ನಂಗೆ ತುಂಬ ಟೆನ್ಷನ್ ಆಗುತ್ತೆ, ಅಲ್ಲಿ ಏನಾಗ್ತಿದೆಯೋ ಅಂತ. ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ. ಅಮ್ಮ, ಇವತ್ತಿನ್ನೂ ಕೇಸ್ ಶುರು ಆಗ್ತಿದೆ ಅಷ್ಟೇ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿದೆ? ನಾವು ಬಂದು ಅಲ್ಲೇನಾಯಿತು ಅಂತ ಹೇಳ್ತೀವಿ. ಇಲ್ಲ ಜಗದೀಶ, ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ, ನಾನು ಬರ್ತೀನಿ. ಬೇಡ ದಾಕ್ಷಾಯಿನಿ, ನೋಡು, ಸರಿಯೂ ಸ್ವರೂಪ ಇಬ್ಬರೇ ಮನೇಲಿ ಇರ್ತಾರೆ. ಸಣ್ಣ ಇಬ್ಬರು ಮಕ್ಕಳಿದ್ದಾರೆ ಮನೆಯಲ್ಲಿ.
ಹೊರಡೋಣ ದಿಗ್ವಿಷ. ಹ್ಞೂ ಡ್ಯಾಡ್. ಅಮ್ಮ, ನಾನು ನಿನಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ತಿಳಿಸ್ತಾ ಇರ್ತೀನಿ, ಸರಿನಾ? ಡ್ಯಾಡ್, ಹೊರಡೋಣ. ಬರ್ತೀವಿ. ಬರ್ತೀನಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ